ಎಲ್ರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ವೈಗಾಟ್ಸ್ಕಿ ಥಿಯರಿ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಪ್ರೀವಿಯಸ್ ಆಲ್ರೆಡಿ ಕೊಹೆಲ್ಬರ್ಗ್ ಮತ್ತು ಜೀನ್ ಪಿಯಾಜೆಟ್ ಥಿಯರಿ ಕಂಪ್ಲೀಟ್ ಆಗಿದೆ. ಇನ್ನು ವಿಡಿಯೋ ಯಾರ್ಯಾರು ನೋಡಿಲ್ವೋ ಆ ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಈಗಲೇ ನೀವು ವಾಚ್ ಮಾಡ್ಬೋದು. ಸೊ ಈ ಕ್ಲಾಸ್ ಬಂದು CTET 2026 ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. ಕಂಪ್ಲೀಟ್ CTET ಕಂಟೆಂಟ್ ಇದರಲ್ಲಿ ಕವರ್ ಆಗುತ್ತೆ, ವೈಗಾಟ್ಸ್ಕಿ ರಿಲೇಟೆಡ್ ಆಗಿರುವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟಾಗಿ ನೀವು ನೋಡಬೇಕಾಗಿರೋದೇನು ಅಂತಂದರೆ, ಈ ಒಂದು ಟಾಪಿಕ್ಕಿಂದ 2 ಮಾರ್ಕ್ಸ್ ಕನ್ಫರ್ಮ್ ಆಗಿ ಸಿಗುತ್ತೆ. ಸೊ ಪ್ರಾಪರಾಗಿ ನೀವು ಈ ಟಾಪಿಕ್ನ ಅರ್ಥ ಮಾಡಿಕೊಂಡ್ರೆ 2 ಮಾರ್ಕ್ಸ್ ವಿಲ್ ಬಿ ಇನ್ ಯೋರ್ ಹ್ಯಾಂಡ್. ಎಷ್ಟೋ ಸತಿ 2 ಮಾರ್ಕ್ಸಿಂದನೂ ಪೇಪರ್ ಡಿಸ್ಕ್ವಾಲಿಫೈ ಆಗುವಂಥದ್ದು ಇರುತ್ತೆ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಜೀನ್ ಪಿಯಾಜೆಟ್ಟು ಮತ್ತು ವೈಗಾಟ್ಸ್ಕಿಗಿದ್ದಂಥ ಡಿಫ್ರೆನ್ಸಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಈ ಡಿಫ್ರೆನ್ಸಸ್ನ ನೀವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಕಂಟೆಂಟ್ ಅಂದರೆ ವೈಗಾಟ್ಸ್ಕಿ ಥಿಯರಿ ಅರ್ಥ ಮಾಡ್ಕೊಳ್ಳೋದು ವಿಲ್ ಬಿ ಅ ವೆರಿ ಈಸಿ. ಸೊ ಓಕೆ, ಜೀನ್ ಪಿಯಾಜೆಟ್ ಏನು ಹೇಳ್ತಾರೆ ಅಂತಂದರೆ, ಒಂದು ಮಗುನ ಲಿಟಲ್ ಸೈಂಟಿಸ್ಟ್ ಅಂತ ಕರೀತಾರೆ. ಸೊ ಅವರು ಸ್ವತಂತ್ರ ಕಲಿಕೆಯನ್ನು ಮಾಡ್ತಾರೆ. ಸೊ ಕಾಗ್ನಿಟಿವ್ ಸ್ಟ್ರಕ್ಚರ್ ಬಗ್ಗೆ ಅವ್ರು ತುಂಬ ಮಾತಾಡ್ತಾರೆ, ಮತ್ತು ಅದು ಇಂಡಿಪೆಂಡೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ವಿಚ್ ಮೀನ್ಸ್ ಅವನೇ ಸ್ವತಂತ್ರವಾಗಿ ಕಲಿತಾ ಹೋಗ್ತಾನೆ ಅಂತ ಹೇಳ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಒಬ್ಬ ಮಗು ಒಂಟಿಯಾಗಿ ಪ್ರಪಂಚವನ್ನು ಅನ್ವೇಷಿಸುವ ಮೂಲಕ ಕಲಿಯುತ್ತಾನೆ. ಸೊ ಇಂಡಿಪೆಂಡೆಂಟ್ ಎಕ್ಸ್ಪ್ಲೋರೇಷನ್ ಅಂತಂದರೆ ಪ್ರಪಂಚನ ಅವನೇ ಒಂಟಿಯಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಕಲಿತಾ ಹೋಗುವಂಥದ್ದು. ಅದೇ ವೈಗಾಟ್ಸ್ಕಿ ಅಂತ ಬಂದಾಗ, ವೈಗಾಟ್ಸ್ಕಿ ಅವ್ರು ಏನು ಹೇಳ್ತಾರೆ ಅಂದರೆ ಸೋಷೋ ಕಲ್ಚರಲ್ ಲರ್ನಿಂಗ್. ಸೊ ಅವರು ಯೂಶಲಿ ಸಮಾಜದಲ್ಲಿ ಅವ್ರು ಯಾವ ರೀತಿಯಾಗಿ ಕಲಿತಾರೆ, ಸಾಮಾಜಿಕ ಕಲಿಕೆಯ ಮೇಲೆ ಅವರ ಒಂದು ಇನ್ಫ್ಲೂಯೆನ್ಸ್ ತುಂಬ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಮಗು ಶೂನ್ಯದಲ್ಲಿ ಕಲಿಯುವುದಿಲ್ಲ ಆ್ಯಂಡ್ ಸಮಾಜ, ಸಂಸ್ಕೃತಿ ಮತ್ತು ಭಾಷೆಯ ಮೂಲಕ ಕಲಿಕೆ ನಡೆಯುತ್ತದೆ. ಸೊ ಈಗ ನೋಡಿ, ಒಂದು ಯಾವುದಾದ್ರೂ ಮಗು ಸೈಕಲ್ ಓಡಿಸ್ಬೇಕು ಅಂದರೆ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಒಬ್ಬರು ಹೆಲ್ಪ್ ತಗೊಳ್ತಾರೆ. ಆ ಹೆಲ್ಪ್ ಇಸ್ ನಥಿಂಗ್ ಬಟ್ ಸೋಷಿಯಲ್ ಇಂಟ್ರ್ಯಾಕ್ಷನ್. ಸೊ ಸಾಮಾಜಿಕ ಅಥವಾ ಸಮಾಜದ ಜೊತೆಗೆ ಅದು ಮಾತಾಡ್ತಾ ಬೆರೀತಾ ಆವಾಗನೇ ಕಲಿಯುತ್ತೆ ಅನ್ನೋದು ವೈಗಾಟ್ಸ್ಕಿಯ ಒಂದು ಸಿದ್ಧಾಂತ ಆಗಿರುತ್ತೆ. ಸೊ ಟೋಟಲ್ ಆಗಿ 3 ಏನು ಹೇಳ್ತಾರೆ, ಪಿಲ್ಲರ್ಸ್ಗಳಂತ ಕರಿತೀವಿ ನಾವು ವೈಗಾಟ್ಸ್ಕಿಯಲ್ಲಿ. ಅರಿವಿನ ವಿಕಾಸದ 3 ಆಧಾರ ಸ್ತಂಭಗಳು. ಸೊ 3 ಪಿಲ್ಲರ್ಸ್ ಅಂತ ನಾವು ಏನು ಹೇಳ್ತೀವಿ ವೈಗಾಟ್ಸ್ಕಿ ಅವ್ರದ್ದು. ಸೊ ಆ 3 ಪಿಲ್ಲರ್ಸ್ ಯಾವ್ದು ಅಂತಂದರೆ ಸಾಮಾಜಿಕ ಸಂವಹನ, ಸೋಷಿಯಲ್ ಇಂಟ್ರ್ಯಾಕ್ಷನ್, ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್. ಸೊ ಇದ್ರ ಮೇಲೆಗಡೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿಯಾಗಿ ಡಿಪೆಂಡ್ ಆಗಿರುತ್ತೆ ಅಂತ ನೋಡೋದಾದರೆ, ಕಲಿಕೆಯು ಮೊದಲು ವ್ಯಕ್ತಿಗಳ ನಡುವೆ ನಡೆಯುತ್ತದೆ, ನಂತರ ಮಗುವಿನ ಮನಸ್ಸೊಳಗೆ ಸೇರುತ್ತದೆ. ಸೊ ಫಸ್ಟ್ ಅವ್ರು ಏನು ಹೇಳ್ತಾರೆ, ಒಂದು ಈಗ ಯಾವುದೋ ಮಗು A ಅಂತ ಇದೆ, ಮಗು B ಅಂತ ಇದೆ. ಸೊ ಮೊದಲು ಇವರಿಬ್ಬರ ನಡುವೆ ಕಲಿಕೆ ಉಂಟಾಗುತ್ತೆ, ಆಮೇಲೆ ಅವರ ಮನಸ್ಸೊಳಗಡೆ ಕಲಿಕೆ ಉಂಟಾಗುತ್ತೆ. ಫಸ್ಟು ಅಂತರ್ಮಾನಸಿಕ, ಆಮೇಲೆ ಆಂತರಿಕ ಮಾನಸಿಕ. ಫಸ್ಟು ಮಗುಗಳ ನಡುವೆ ಅಥವಾ ಮನುಷ್ಯರ ನಡುವೆ ಉಂಟಾಗುತ್ತೆ, ವ್ಯಕ್ತಿಗಳ ನಡುವೆ ಉಂಟಾಗುತ್ತೆ ಕಲಿಕೆ, ಆಮೇಲೆ ನಮ್ಮೊಳಗೆ ಉಂಟಾಗುವಂಥದ್ದು ಅಂತ ಹೇಳ್ತಾರೆ. ಆ್ಯಂಡ್ ಕಲ್ಚರ್ ಅಂತ ಬಂದಾಗ ನಾವು ಏನು ಕಲಿತೇವೆ ಮತ್ತು ಹೇಗೆ ಕಲಿಯುತ್ತೇವೆ ಎಂಬುದನ್ನು ನಿರ್ಧರಿಸಿದೆ. ಫಾರ್ ಎಕ್ಸಾಂಪಲ್, ಯಾವ ರೀತಿಯಾಗಿ ಬರೆಯುವಂಥದ್ದು, ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡುವಂಥದ್ದು ಆಗಿರ್ಬೋದು. ಸೊ ನೋಡಿ ಕಲಿಯುವಂಥದ್ದು. ಆ್ಯಂಡ್ ಲ್ಯಾಂಗ್ವೇಜ್, ಚಿಂತಿಸಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಮಾನವನಿಗಿರುವ ಅತ್ಯಂತ ಶಕ್ತಿಶಾಲಿ ಸಾಧನ. ಸೊ ಏನಾದರೂ ಒಂದು ಯೋಚನೆ ಮಾಡಬೇಕು ಅಂದರೆ ನಾವು ನಮ್ಮ ಲ್ಯಾಂಗ್ವೇಜಲ್ಲೇ ಯೋಚನೆ ಮಾಡೋದು ಅಲ್ವಾ. ಸೊ ನಮ್ಮ ಮದರ್ ಟಂಗ್ ಯಾವುದಿರುತ್ತೋ ಅದರಲ್ಲಿ ಯೋಚನೆ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆ ಸಮಸ್ಯೆನ ಬಗೆಹರಿಸಬೇಕು ಅಂತಂದರೆ ನಾವು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಗೊತ್ತಿರಬೇಕು ಇನ್ನೊಬ್ಬರಿಗೆ. ಸೊ ಆ ಕಮ್ಯುನಿಕೇಷನ್ ಮುಖಾಂತರನೂ ಕೂಡ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟು ಸಮ್ಮಿಶ್ರ ವಿಕಾಸದ ವಲಯ, ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದನೇ ತುಂಬ ಕ್ವೆಶನ್ಸ್ಗಳು ಡಿಪೆಂಡ್ ಆಗುತ್ತೆ, ಈ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಇದನ್ನು ನಾವೇನಂತ ಕರಿತೀವಿ, ಸಮೀಪಸ್ಥ ವಿಕಾಸದ ವಲಯ. ಸೊ ಮಗು ಯಾವುದೇ ಸಹಾಯವಿಲ್ಲದೆ ಸ್ವತಃ ಸಾಧಿಸಬಲ್ಲ ಮಟ್ಟ ಮತ್ತು ಪರಿಣಿತರ ಮಾರ್ಗದರ್ಶನದಿಂದ ಸಾಧಿಸಬಹುದಾದ ಮಟ್ಟದ ನಡುವಿನ ಅಂತರವೇ ZPD ಅಂತ ಕರಿತೀವಿ, ವಿಚ್ ಮೀನ್ಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಯಾರ್ದು ಸಹಾಯ ಇಲ್ಲದೇನೆ ತಾನೇ ಮಾಡ್ತೀನಿ, ಇಲ್ಲಿ ಕೆಲವೊಂದು ಅದರ ಕೈ ಮೀರಿದು ಅಥವಾ ಅದೇ ಮಾಡಬಲ್ಲದು ಅನ್ನುವಂಥದ್ದು, ಇವೆರಡರ ನಡುವೆ ಇರುವ ಒಂದು ಗ್ಯಾಪನ್ನು ನಾವು ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಯಾವುದ್ರ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಅದರ ಪೊಟೆನ್ಷಿಯಲ್ ಲೆವೆಲ್ ಮತ್ತು ಆ್ಯಕ್ಚುಯಲ್ ಲೆವೆಲ್. ಅಂದರೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ, ಬಟ್ ಈಗ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನುವಂಥದ್ದು, ಆ್ಯಕ್ಚುಯಲ್ ಲೆವೆಲ್ ಏನಿದೆ ಅನ್ನೋದು. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿಯು 2 ಅಂಕೆಯ ಲೆಕ್ಕಗಳನ್ನು ಸ್ವತಃ ಮಾಡ್ತಾನೆ. ಈಗ ಯಾವುದಾದ್ರೂ ಇಲ್ಲ, ವೆರಿ ಬೇಸಿಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, 24 + 15 ಆ್ಯಡ್ ಮಾಡುವಂಥದ್ದು ಅವನ ಆ್ಯಕ್ಚುಯಲ್ ಲೆವೆಲ್ ಆಗಿರುತ್ತೆ. ಅದೇ ಅವರಿಗೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿದ್ರೆ, ಒಂದು ಬ್ರಿಡ್ಜ್ ಆಗಿ ನಿಂತ್ಕೊಂಡ್ರೆ ಅವನು 3 ನಂಬರ್ಸ್ ಇರೋದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗ್ತಾನೆ. ಸೊ ಇದನ್ನೇ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಬೇಸಿಕಲಿ ದಿಸ್ ಇಸ್ ಕೈಂಡ್ ಆಫ್ ಬ್ರಿಡ್ಜ್, ಇದು ಒಂದು ಬ್ರಿಡ್ಜ್ ಮಾದರಿಯಾಗಿ ಇರುವಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ಆ್ಯಂಡ್
ಸ್ಕ್ಯಾಫೋಲ್ಡಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್ ಈ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಲ್ಲೇ ಬರುವಂಥದ್ದು. ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನೂ ಇಲ್ಲ, ತಾತ್ಕಾಲಿಕವಾಗಿ ಬೆಂಬಲವನ್ನು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ZPD ಅಂತರವನ್ನು ದಾಟಲು ಪರಿಣಿತರು ನೀಡುವ ತಾತ್ಕಾಲಿಕ ಸಹಾಯ ಅಥವಾ ಸುಳಿವು ಅಥವಾ ಚೌಕಟ್ಟು. ಮಗು ಸ್ವತಂತ್ರವಾದರೆ ಈ ಬೆಂಬಲವನ್ನು ಕ್ರಮೇಣ ಹಿಂಪಡೆಯಲಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಒಂದು ಬಿಲ್ಡಿಂಗ್ನ ಕಟ್ಟೋಕ್ಕಿಂತ ಮುಂಚೆ ಇಲ್ಲಿ ಹೇಗೆ ರ್ಯಾಲೀಸ್ಗಳೆಲ್ಲ ಇದೆಯೋ, ಇದು ಶಿಕ್ಷಕರ ಸಂಪೂರ್ಣ ಮಾರ್ಗದರ್ಶನ ಇಲ್ಲಿದೆ. ಇಲ್ಲಿ ಕೆಲವೊಂದನ್ನು ರಿಮೂವ್ ಮಾಡಿದ್ದಾರೆ, ಸುಳಿವು ಮತ್ತು ಸಹಾಯ ಮತ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರೆ, ಕಂಪ್ಲೀಟ್ ರಿಮೂವ್ ಆಗಿದೆ. ಸೊ ವಿದ್ಯಾರ್ಥಿ ಸ್ವತಂತ್ರ ಕಲಿಕೆಯಲ್ಲಿ ಉಂಟಾಗ್ತಾನೆ. ಸಮಸ್ಯೆನ ಅರ್ಧ ಭಾಗವನ್ನು ಬಿಡಿಸ್ಕೊಡೋದು, ಸ್ಟಾರ್ಟಿಂಗ್ ಒಂದು ಸಮಸ್ಯೆ ಕೊಟ್ಬಿಟ್ಟು ಅದರದ್ದು ಹಾಫನ್ನು ಕೊಡುವಂಥದ್ದು, ಅರ್ಧ ಭಾಗವನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಆಗ ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ, ಓಕೆ ಆ ಸುಳಿವನ್ನು ಯೂಸ್ ಮಾಡ್ಕೊಳ್ತಾರೆ, ಕಲಿತಾ ಹೋಗ್ತಾರೆ. ಸೇಮ್ ಈಗ ಸೈಕಲ್ ಕಲಿಯುವಾಗ ಹಿಂದಿನಿಂದ ಹಿಡ್ಕೊಳ್ಳೋದು. ಸೊ ಯೂಶ್ವಲಿ ನಾವು ಸೈಕಲ್ನ ಕಲಿಬೇಕಾದ್ರೆ ಅಥವಾ ಇನ್ನೊಂದು ಯಾವುದಾದ್ರೂ ವೆಹಿಕಲ್ ಕಲಿಬೇಕಾದ್ರೆ ಏನು ಮಾಡ್ತಾರೆ, ವೆರಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಸೈಕ್ಲಿಂಗ್ ಓನ್ಲಿ. ಸೊ ಸೈಕಲ್ ಕಲಿತಿರ್ಬೇಕಾದ್ರೆ ಫಸ್ಟು ನಮಗೆ ಹಿಂದೆಯಿಂದ ಯಾರಾದರೂ ಹೇಳ್ತಾರೆ, ಹಿಡ್ಕೊಳ್ತಾ ಮುಂದೆ ಹೋಗ್ತೀವಿ. ಸೊ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದೇ ರೀತಿ ಕ್ರಮೇಣ ಏನು ಮಾಡ್ತಾ ಹೋಗ್ತೀವಿ, ಸೊ ನಮ್ಮ ಹಿಂದೆಗಡೆ ಇರುವಂತಹ ಸ್ಕ್ಯಾಫೋಲ್ಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ನಾರ್ಮಲ್ ಆಗಿ ಸೈಕಲ್ನ ಓಡಿಸೋಕ್ಕೆ ಶುರು ಮಾಡ್ತೀವಿ. ಹೆಚ್ಚು ತಿಳಿದಿರುವ ಇತರರು, ಮೋರ್ ನಾಲೆಡ್ಜಬಲ್ ಅದರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವ ಕಡೆಯಿಂದ ಸ್ಕ್ಯಾಫೋಲ್ಡಿಂಗ್ ಬರುವಂಥದ್ದು, ಯೂಶ್ವಲಿ ನಮ್ಮ ಸುತ್ತಮುತ್ತ ಏನಿರುತ್ತೋ ಅವೆಲ್ಲವೂ ಸ್ಕ್ಯಾಫೋಲ್ಡಿಂಗ್ ಆಗಿರುತ್ತೆ. ಯೂಶ್ವಲಿ ನಾವು ಯಾವುದಾದ್ರೂ ಕಲಿಬೇಕು ಅಂತ ಅಂದಾಗ, ಸೊ ಕಲಿಯುತ್ತಿರುವ ನಿರ್ದಿಷ್ಟ ವಿಷಯ ಅಥವಾ ಕಾರ್ಯದಲ್ಲಿ ಕಲಿಯುವವನಿಗಿಂತ ಹೆಚ್ಚಿನ ಜ್ಞಾನ ಅಥವಾ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯೇ ಅಥವಾ ಸಾಧನ. ಯಾವುದೇ ವ್ಯಕ್ತಿ ಆಗಿರ್ತಾರಲ್ಲ ಅವ್ರನ್ನ ನಾವು ಮೋರ್ ನಾಲೆಡ್ಜಬಲ್ ಅಂತ ಕರಿತೀವಿ. ಅದು ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಾಧನ ಕೂಡ ಆಗಿರ್ಬೋದು. ಎಕ್ಸಾಂಪಲ್ ಟೀಚರ್ ಒಂದು ಕಂಟೆಂಟ್ ಹೇಳ್ಕೊಡ್ಬೇಕಾದ್ರೆ, ಪೇರೆಂಟ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ತಿಳಿದಿರುವ ಇನ್ನೊಬ್ಬ ಚಿಕ್ಕ ಮಗು ಕೂಡ ಆಗಿರೋದು. ಈಗ ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಒಂದು ಹುಡುಗ ಇರುತ್ತೆ, ಅವನಿಗೆ ಒಂದು ಏನೋ ಕಂಟೆಂಟ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡೋದು ಏನೋ ಒಂದು ಗೊತ್ತಿರಲ್ಲ ಫೀಚರ್. ಸೊ ಅದನ್ನು 8th ಸ್ಟ್ಯಾಂಡರ್ಡ್ ಅವ್ನು ಹೇಳ್ಕೊಡ್ತಿದ್ದಾನೆ ಅಂದರೆ, ಈ 8th ಸ್ಟ್ಯಾಂಡರ್ಡ್ ಹುಡುಗ 10th ಸ್ಟ್ಯಾಂಡರ್ಡ್ ಹುಡುಗನಿಗೆ ಸ್ಕ್ಯಾಫೋಲ್ಡರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ವಿಚ್ ಮೀನ್ಸ್ ಈ 8ನೇ ಕ್ಲಾಸ್ ಮಗು 10ನೇ ಕ್ಲಾಸ್ ವಿದ್ಯಾರ್ಥಿಗೆ ತಾತ್ಕಾಲಿಕ ಬೆಂಬಲವನ್ನು ಕೊಡ್ತಾ ಇದ್ದಾನೆ. ಸೊ ಈಗಿರುವಂಥ ತಾತ್ಕಾಲಿಕ ಬೆಂಬಲ ಒಂದು ಕೃತಕ AI ಬುದ್ಧಿಮತ್ತತೆ. ಆ್ಯಂಡ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, MKO ಎಂದರೆ ಯಾವಾಗಲೂ ವಯಸ್ಸಾದವರು ಅಥವಾ ಶಿಕ್ಷಕರೇ ಆಗಬೇಕಾಗಿಲ್ಲ. ಸೊ ಅದಕ್ಕೆ ನಾನು ನಿಮಗೆ 8th ಮತ್ತು 10th ಸ್ಟ್ಯಾಂಡರ್ಡ್ನ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಅದು ಕಿರಿಯ ಸಹಪಾಠಿ ಅಥವಾ ತಂತ್ರಜ್ಞಾನವೂ ಆಗಿರಬಹುದು. ಮುಖ್ಯವಾದದ್ದು ಅವರ ಜ್ಞಾನ ಮಟ್ಟ, ವಯಸ್ಸಲ್ಲ. ಸೊ ಇದರಲ್ಲಿ ಅವ್ರ ವಯಸ್ಸು ಮೇಲೆ ಡಿಪೆಂಡ್ ಆಗಿರಲ್ಲ, ಅವರ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ನಾಲೆಡ್ಜ್ ಮೇಲೆ ಯಾವ ರೀತಿಯಾಗಿ ಅವ್ರು ಹೇಳ್ಕೊಡ್ತಾರೆ, ಯಾರಿಗೆ ಜಾಸ್ತಿ ನಾಲೆಡ್ಜ್ ಇದೆ ಅನ್ನೋದ್ರ ಮೇಲೆಗಡೆ ಅವರು ಸ್ಕ್ಯಾಫೋಲ್ಡರ್ ಆಗಿ ವರ್ಕ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಭಾಷೆ ಮತ್ತು ಚಿಂತನೆಯ ವಿಕಾಸ. ಯಾವ ರೀತಿಯಾಗಿ ಲ್ಯಾಂಗ್ವೇಜ್ ಮತ್ತು ಥಾಟ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ಅಂದಾಗ, ಪಿಯಾಜೆ ಅವರ ಪ್ರಕಾರ ಅರಿವಿನ ವಿಕಾಸ ಮೊದಲು, ಭಾಷೆ ನಂತರ. ಸೊ ಜೀನ್ ಪಿಯಾಜೆಟ್ ಥಿಯರಿಯಲ್ಲಿ ನಾವು ಹೇಳಬೇಕಾದ್ರೆ ಏನು ಮೆನ್ಷನ್ ಮಾಡಿದ್ವಿ, ಸೊ ಜೀನ್ ಪಿಯಾಜೆಟ್ ಅವ್ರು ಹೇಳ್ತಾರೆ ಫಸ್ಟು ಅವ್ರಿಗೆ ಅರಿವು ಬರುತ್ತೆ, ಆಮೇಲೆ ಭಾಷೆ ಬರುತ್ತೆ ಅಂತ. ಆದರೆ ವೈಗಾಟ್ಸ್ಕಿ ಅವರ ಕ್ರಾಂತಿಕಾರಿ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ, ಭಾಷೆ ಮತ್ತು ಚಿಂತನೆಗಳು ಆರಂಭದಲ್ಲಿ ಸ್ವತಂತ್ರವಾಗಿ ಬೆಳೆಯುತ್ತೆ. ಸೊ ಭಾಷೆ ತನ್ನ ಪಾಡಿಗೆ ತಾನು ಬೆಳೀತಾ ಹೋಗುತ್ತೆ, ಯಾಕಂದರೆ ಮಕ್ಕಳುಗಳು ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಭಾಷೆ ಸ್ವತಂತ್ರವಾಗಿ ಬೆಳೆಯುತ್ತೆ. ಸೇಮ್ ಚಿಂತನೆ ಕೂಡ ಅಷ್ಟೇನೆ. ಆದರೆ ಮಗುವಿಗೆ 3 ವರ್ಷ ವಯಸ್ಸಾದಾಗ ಅವೆರಡು ವಿಲೀನಗೊಂಡು ಒಂದಾಗುತ್ತದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 2 ಸ್ವತಂತ್ರವಾಗಿ ಬೆಳೀತಾ 3 ವರ್ಷ ಆದಮೇಲೆ ಹೇಗೆ ಕಂಬೈನ್ ಆಗ್ತಾ ಹೋಗ್ತಾ ಇದೆ. ಸೊ ಅವೆರಡೂ ಕೂಡ ವಿಲೀನವಾಗಿ ಒಂದಾಗುತ್ತದೆ. ಸೊ ದೇ ವಿಲ್ ಬಿಕಮ್ ಸೇಮ್, ಅವೆರಡು ಒಂದೇ ಆಗುತ್ತೆ. ಇದು ಯಾರ ಸಿದ್ಧಾಂತ ಆಗಿರುತ್ತೆ, ವೈಗಾಟ್ಸ್ಕಿ ಅವರ ಸಿದ್ಧಾಂತ. ಸೊ ಇದು ಈ ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ. ಜೀನ್ ಪಿಯಾಜೆಟ್ ಫೋಕಸ್ ಮಾಡುವಂಥದ್ದು ಅರಿವಿನ ವಿಕಾಸದ ಮೇಲೆ, ಮತ್ತು ಮಗು ಇಂಡಿವಿಜುವಲ್ ಆಗಿ ಕಲಿಯುತ್ತೆ ಅಂತ ಹೇಳ್ತಾರೆ. ಅದೇ ವೈಗಾಟ್ಸ್ಕಿ ಏನು ಹೇಳ್ತಾರೆ, ಮಗು ಇಂಡಿವಿಜುವಲ್ ಆಗಿ ಕಲಿಯಲ್ಲ, ಸೋಷಿಯಲ್ ಇಂಟರ್ಯಾಕ್ಷನ್ನಲ್ಲೇ ಅದು ಕಲಿಯುವಂಥದ್ದು, ಅದಕ್ಕೆ ಸ್ಕ್ಯಾಫೋಲ್ಡಿಂಗ್ ಇದ್ದೇ ಇರುತ್ತೆ. ಆ್ಯಂಡ್ ಭಾಷೆ ಮತ್ತು ಚಿಂತನೆ ಎರಡು ಸಪ್ರೇಟಾಗಿ ನಿಂತ್ಕೊಳ್ಳುತ್ತೆ. 3ನೇ ವಯಸ್ಸಲ್ಲಿ ಬಂದಾಗ ಅವೆರಡು ಕಂಬೈನ್ ಆಗಿ ಒಂದೇ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಟೇಜಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಮಾತಿನ 3 ಹಂತಗಳು. ಮಕ್ಕಳು ಮಾತಾಡೋದು ಯಾವ ರೀತಿಯಾಗಿರುತ್ತೋ ಅದನ್ನು 3 ಹಂತಗಳಾಗಿ ವಿಂಗಡಿಸಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಾಮಾಜಿಕ ಮಾತು. 2+ ವಯಸ್ಸಿದ್ದಾಗ ಏನು ಮಾಡುತ್ತೆ, ಇತರರೊಂದಿಗೆ ಸಂವಹನ ನಡೆಸಲು ಮಾತ್ರ ಬಳಸಲಾಗುತ್ತದೆ. ಸೊ ಅಂದರೆ
ಈಗ ಅಪ್ಪನ ಜೊತೆ ಮಾತಾಡೋದು, ಅಪ್ಪ ಅಂತ ಕರೆಯೋದು, ಅಮ್ಮ, ಆ ಥರ. ಈಗ ಚಿಕ್ಕ ವಯಸ್ಸಿಂದನೇ ಈಗ 1 ವರ್ಷಕ್ಕೆ ಎಲ್ಲ ಮಾತು ಬರೋಕ್ಕೆ ಶುರು ಆಗುತ್ತೆ. ಸೊ ಏನಾದರೂ ಬೇಕು ಅಂದಾಗ ಕೇಳೋದು, ಈ ರೀತಿಯಾಗಿ ಅಂದರೆ ಕೇವಲ ಸೋಷಲ್ ಸ್ಪೀಚ್ ಆಗಿರುತ್ತೆ. ಅದೇ 3 ರಿಂದ 7 ವರ್ಷದಲ್ಲಿ ಏನಾಗುತ್ತೆ, ಆಟ ಆಡುವಾಗ ಅಥವಾ ಕೆಲಸ ಮಾಡುವಾಗ ತಮ್ಮೊಂದಿಗೆ ತಾವು ಜೋರಾಗಿ ಮಾತನಾಡುವುದು. ಸೊ ಅದನ್ನು ನಾವು ಪ್ರೈವೇಟ್ ಸ್ಪೀಚ್ ಅಥವಾ ಖಾಸಗಿ ಮಾತು ಅಂತ ಕರಿತಾ ಹೋಗ್ತೀವಿ. ಸೊ ಏನಾದರೂ ಆಟ ಆಡ್ತಾ ಇರಬೇಕಾದ್ರೆ ಅದ್ರ ಜೊತೆಗೆ ಅದೇ ಮಾತಾಡ್ಕೊಳ್ತಾ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಖಾಸಗಿ ಮಾತು. ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟೋ ಮಗು ಆಟ ಆಡ್ತಾ ಇರಬೇಕಾದ್ರೆ ಜೋರಾಗಿ ಮಾತಾಡ್ತಾ ಇರುತ್ತೆ. ನೆಕ್ಸ್ಟ್ 7+ ವಯಸ್ಸಾದಮೇಲೆ ಮಾತು ಮೌನವಾಗುತ್ತದೆ ಮತ್ತು ಮನಸ್ಸೊಳಗೆ ಆಂತರಿಕ ಸಂಭಾಷಣೆಯಾಗಿ ಬದಲಾಗುತ್ತದೆ. ಸೊ 7 ವಯಸ್ಸಾದಮೇಲೆ 7+ ಆದ ಮೇಲೆ ಮಕ್ಳು ಏನು ಮಾಡ್ತಾ ಹೋಗ್ತಾರೆ, ಅವ್ರ ಮನಸ್ಸಲ್ಲಿ ಅವರೇ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಮಾತಾಡಲ್ಲ, ಬಟ್ ಮನಸ್ಸಲ್ಲಿ ಮಾತಾಡ್ಕೊಳ್ತಾರೆ. ಈಗ ಏನಾದರೂ ಹೇಳೋದಿದ್ರೆ ಅದನ್ನು ಫಸ್ಟ್ ಈ ಥರ ಆಗಬಹುದೇನೋ, ಈ ಥರ ಮಾತಾಡ್ತಾರೇನೋ, ಅಥವಾ ಈ ಥರ ನಾನು ಹೇಳಬೇಕಾ ಅನ್ನೋ ಥರ ಅವರೊಟ್ಟಿಗೆ ಅವರೇ ಮಾತಾಡ್ಕೊಳ್ತಾರೆ. ಸೊ ಅದನ್ನು ನಾವು ಆಂತರಿಕ ಮಾತು ಅಂತ ಕರಿತೀವಿ. ಸೊ ಬೇಸಿಕಲಿ ಮಾತನ್ನು 3 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸಾಮಾಜಿಕ ಮಾತು, ಇನ್ನೊಂದು ಖಾಸಗಿ ಮಾತು, ಆಂತರಿಕ ಮಾತು ಆಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಪ್ರೈವೇಟ್ ಸ್ಪೀಚ್ ಅಂತ ಬಂದಾಗ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ, ಪಿಯಾಜೆಟ್ ಪ್ರಕಾರ ಮಗು ಈಗೋಸೆಂಟ್ರಿಕ್ ಮತ್ತು ನಿರುಪಯುಕ್ತ ಅಂತ ಹೇಳ್ತಾರೆ. ಅಂದರೆ ಅಹಂ ಕೇಂದ್ರಿತ ಮಾತಾಗಿರುತ್ತೆ, ಯಾವಾಗಲೂ ಅವ್ನ್ ಸೆಂಟರ್ಡ್ ಮಾತೇ ಆಗಿರುತ್ತೆ ಅನ್ನೋ ಥರ ಇರುತ್ತೆ. ಅದೇ ನಾವು ವೈಗಾಟ್ಸ್ಕಿ ಅಭಿಪ್ರಾಯನ ನೋಡೋದಾದರೆ, ಇದು ಸ್ವಯಂ ನಿಯಂತ್ರಣಕ್ಕೆ ಮತ್ತು ಸ್ವಂತ ಆಲೋಚನೆಗಳಿಗೆ ಮಾರ್ಗದರ್ಶನ ನೀಡುವ ಪ್ರಮುಖ ಸಾಧನ ಅಂತ ಅವ್ರು ಹೇಳ್ತಾರೆ. ಯಾವುದು ಪ್ರೈವೇಟ್ ಸ್ಪೀಚ್, ಖಾಸಗಿ ಮಾತು ಅನ್ನುವಂಥದ್ದು ಏನಿರುತ್ತೋ, ಅಂದರೆ ಈ ಖಾಸಗಿ ಮಾತು ಶುರುವಾಗೋದೇನೆ 3 ರಿಂದ 7 ವರ್ಷದೊಳಗಡೆಗೆ. ಸೊ ಈ 3 ರಿಂದ 7 ವರ್ಷದೊಳಗಡೆ ಮಗು ಏನು ಒಂದು ಖಾಸಗಿ ಮಾತನ್ನು ಮಾತಾಡ್ಕೊಳ್ಳುತ್ತೋ ಅದು ಆ ಮಗುವಿನ ಒಂದು ಸ್ವಂತ ಆಲೋಚನೆಗೆ ಮಾರ್ಗದರ್ಶನ ಆಗುತ್ತೆ. ಮಗು ತನ್ನ ಮುಂದಿನ ನಡೆಯನ್ನು ಯೋಚಿಸಲು ಮತ್ತು ತನ್ನ ನಡವಳಿಕೆಯನ್ನು ನಿಯಂತ್ರಿಸಲು ಈ ಮಾತನ್ನು ಬಳಸುತ್ತದೆ. ಸೊ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಥವಾ ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಖಾಸಗಿ ಮಾತು ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ಈ ಒಂದು ಕಂಪ್ಯಾರಿಸನನ್ನು ತೋರಿಸಿದ್ದೀನಿ, ಜೀನ್ ಪಿಯಾಜೆಟ್ ಮತ್ತು ವೈಗಾಟ್ಸ್ಕಿದ ಒಂದು ವಿಶ್ಲೇಷಣೆ ಏನಿದೆ ಲರ್ನಿಂಗ್ ಬಗ್ಗೆ ಅಂದ್ಬಿಟ್ಟು ಅಂತ. ಇಲ್ಲಿ ನೀವು ನೋಡಬಹುದು ಇದು ಯಾವುದು ಅಂದರೆ ಯಾವ್ಯಾವ ಆಸ್ಪೆಕ್ಟ್ಸ್ಗಳಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಸೊ ಜೀನ್ ಪಿಯಾಜೆಟ್ ಏನು ಹೇಳ್ತಾರೆ, ರೋಲ್ ಆಫ್ ಲರ್ನರ್, ಒಬ್ಬ ಕಲಿಯುವವನ ಪಾತ್ರ ಒಂಟಿಯಾಗಿರುತ್ತೆ, ಅವನು ಒಂಟಿಯಾಗೆ ಕಲಿತಾನೆ, ಇಂಡಿಪೆಂಡೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ತಾನೆ ಅಂತ ಪಿಯಾಜೆ ಹೇಳಿದ್ರೆ, ವೈಗಾಟ್ಸ್ಕಿ ಏನು ಹೇಳ್ತಾನೆ, ಇಲ್ಲ, ಸೋಷಲ್ ಪಾರ್ಟಿಸಿಪೆಂಟ್ ಇದ್ದೇ ಇರುತ್ತೆ, ಮಗು ಒಂದು ಸಾಮಾಜಿಕದ ಒಳಗಡೆನೆ ಬೆಳೆಯೋದು, ಯಾಕಂದರೆ ಎಲ್ಲವನ್ನು ನೋಡ್ತಾ ಇರುತ್ತೆ ಅಂತ ವೈಗಾಟ್ಸ್ಕಿ ಹೇಳ್ತಾನೆ. ಭಾಷೆ ಮತ್ತು ಚಿಂತನೆ ಬಗ್ಗೆ ಹೇಳೋದಾದರೆ, ಚಿಂತನೆ ಭಾಷೆಯನ್ನು ನಿರ್ಧರಿಸುತ್ತದೆ ಅಂತ ಪಿಯಾಜೆ ಹೇಳ್ತಾರೆ. ಸೊ ನಾನು ಏನು ಚಿಂತನೆ ಮಾಡ್ತೀನೋ ಅದ್ರ ಮೇಲೆ ನನ್ನ ಭಾಷೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಪಿಯಾಜೆ ವಾದ. ಆದರೆ ವೈಗಾಟ್ಸ್ಕಿ ಏನು ಹೇಳ್ತಾರೆ, ಭಾಷೆ ಮತ್ತು ಚಿಂತನೆ ವಿಲೀನಗೊಂಡು ಒಂದಾಗುತ್ತವೆ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಭಾಷೆ ಮತ್ತು ಚಿಂತನೆ 3 ವರ್ಷದಿಂದ ಕೆಳಗಿದ್ದಾಗ ಏನಾಗುತ್ತೆ, ಸೆಪ್ರೇಟ್ ಆಗೇನೆ ಡೆವಲಪ್ ಆಗ್ತಾ ಇರುತ್ತೆ. ಅದೇ 3 ವರ್ಷ ಹತ್ತಿರ ಬಂದಾಗ ಅವೆರಡು ಒಂದೇ ಆಗಿ, ಅಂದರೆ ಅವೆರಡು ಜಾಯಿನ್ ಆಗಿ ಒಂದಾಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೈವೇಟ್ ಮಾತು ಬಗ್ಗೆ ಪಿಯಾಜೆ ಏನು ಹೇಳ್ತಾರೆ, ಅದು ಯಾವಾಗಲೂ ಅಹಂ ಕೇಂದ್ರೀಕೃತ ಆಗುತ್ತೆ ಅಥವಾ ಯೂಸ್ಲೆಸ್ ಆಗಿರುತ್ತೆ, ನಿರುಪಯುಕ್ತ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ವೈಗಾಟ್ಸ್ಕಿ ಏನು ಹೇಳ್ತಾರೆ, ಅದು ಅಗತ್ಯವಾದ ಸಾಧನ, ಅತ್ಯಗತ್ಯ ಸಾಧನ ಅಂತ ಹೇಳ್ತಾರೆ. ಯಾವುದಕ್ಕೋಸ್ಕರ, ಮಗುವಿನ ಸ್ವಯಂ ನಿಯಂತ್ರಣಕ್ಕೆ, ವಿಚ್ ಮೀನ್ಸ್ ಸೆಲ್ಫ್ ರೆಗ್ಯುಲೇಷನ್ ಅಥವಾ ಸೆಲ್ಫ್ ಕಂಟ್ರೋಲಿಗೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಏನಾಗಿರುತ್ತೆ, ಅದು ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ ಇರುತ್ತೆ ಪ್ರೈವೇಟ್ ಸ್ಪೀಚ್ ಅನ್ನುವಂಥದ್ದು. ಸೊ ಆಧುನಿಕ ತರಗತಿಯಲ್ಲಿ ವೈಗಾಟ್ಸ್ಕಿ ಅಂತಂದರೆ ಯಾವ ರೀತಿಯಾಗಿ ವೈಗಾಟ್ಸ್ಕಿ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂದಿನ, ಯಾಕಂದರೆ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುತ್ತೆ ತರಗತಿಗಳಲ್ಲಿ, ಅದೇ ಇವಾಗ ಹೆಚ್ಚಾಗಿ ಬಳಸುವಂಥದ್ದು ಗ್ರೂಪ್ ಲರ್ನಿಂಗ್ ಅಂತ ನಾವೇನು ಕರಿತೀವೋ ಇಲ್ಲಿ ಶಿಕ್ಷಕರು ಕೇವಲ ಜ್ಞಾನ ನೀಡುವವರಲ್ಲ, ಬದಲಾಗಿ ZPD ಅಂತರವನ್ನು ಬೆಸೆಯುವ ಮಾರ್ಗದರ್ಶಕರು, ಅವರನ್ನು ನಾವು ಇಲ್ಲಿ ಫೆಸಿಲಿಟೇಟರ್ಸ್ ಅಂತ ಕೂಡ ಕರಿತೀವಿ. ಸೊ ನಾನು ಆಲ್ರೆಡಿ ಬೇಸಿಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮಗು ಈಗ ಒಂದು ಸಿಂಪಲ್ 2 ಅಂಕಿ ಇದು ಸಮ್ಮನ್ನು ಸಾಲ್ವ್ ಮಾಡ್ತಿರುತ್ತೆ, 24 + 15, ಇದನ್ನು ಸಾಲ್ವ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ, 39 ಅಂತ ಆನ್ಸರ್ ಹೇಳುತ್ತೆ. ಸೊ ಇದು ಮಗುವಿನ ಆ್ಯಕ್ಚುಯಲ್ ಲೆವೆಲ್ ಆಗಿರುತ್ತೆ. ಬಟ್ ಆದರೆ ಮಗುಗೆ ಈ 345 + 240 ಸಾಲ್ವ್ ಮಾಡುವ ಕೆಪಾಸಿಟಿ ಇರುತ್ತೆ. ಬಟ್ ಇದನ್ನು ಕೆಪಾಸಿಟಿ ಬಿಲ್ಡ್ ಮಾಡಬೇಕು ಅಂದರೆ ಅದರ ನಡುವೆ ಒಂದು ಗ್ಯಾಪ್ ಇರುತ್ತೆ. ಈ ಗ್ಯಾಪನ್ನು ನಾವು ZPD ಅಂತ ಕರಿತೀವಿ, ದಟ್ ಈಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈ ಬ್ರಿಡ್ಜನ್ನು ಫಿಲ್ ಮಾಡುವಂಥವರೇ ಸ್ಕ್ಯಾಫೋಲ್ಡರ್ಸ್. ಸೊ ಸ್ಕ್ಯಾಫೋಲ್ಡಿಂಗ್ ಅಥವಾ ತಾತ್ಕಾಲಿಕ ಏನು ಹೇಳ್ತೀವಿ, ಸಹಾಯ ನೀಡುವಂಥದ್ದು. ಸೊ ಅವರನ್ನು ವಿ ಕಾಲ್ ಇಟ್ ಆಸ್ ಸ್ಕ್ಯಾಫೋಲ್ಡರ್ಸ್ ಅಥವಾ ಸ್ಕ್ಯಾಫೋಲ್ಡಿಂಗ್ ಮಾಡ್ತಾರೆ ಇಲ್ಲಿ. ಆಗ ಮಗು ಇದನ್ನು ಸಾಧಿಸ್ತಾ ಹೋಗೋಕ್ಕೆ
ಸಹಾಯ ಆಗುತ್ತೆ. ಸೊ ಇದೇನಿರುತ್ತೆ, ಇದು ಮಗುವಿನ ಪೊಟೆನ್ಷಿಯಲ್ ಲೆವೆಲ್ ಆಗಿರುತ್ತೆ. ಸೊ ಇದು ಆ್ಯಕ್ಚುಯಲ್ ಲೆವೆಲ್ ಆದರೆ ಇದು ವಿದ್ಯಾರ್ಥಿಯ ಪೊಟೆನ್ಷಿಯಲ್ ಲೆವೆಲ್. ಇಲ್ಲಿ ಸ್ಕ್ಯಾಫೋಲ್ಡರ್ಸ್ ಆಗಿರ್ತಾರೆ ಅಥವಾ ಫೆಸಿಲಿಟೇಟರ್ಸ್ ಆಗಿರ್ತಾರೆ. ಸೊ ತರಗತಿಯಲ್ಲಿ ಸಹಯೋಗದ ತಂತ್ರಗಳು ಯಾವ ರೀತಿಯಾಗಿ ಪಿಯರ್ ಟ್ಯೂಟರಿಂಗ್ ಅಥವಾ ಕೊಲಾಬರೇಟಿವ್ ಲರ್ನಿಂಗ್ ಈ ಥರದ್ದೆಲ್ಲವನ್ನು ಇಲ್ಲಿ ಒಳಗೊಳ್ತಾ ಹೋಗ್ತಾರೆ. ಸೊ ಸಹಪಾಠಿ ಬೋಧನೆ ಅಥವಾ ಸಹಯೋಗದ ಕಲಿಕೆ, ವಿವಿಧ ಸಾಮರ್ಥ್ಯದ ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ ಪರಸ್ಪರ ಸ್ವಾಭಾವಿಕವಾಗಿ ಸ್ಕ್ಯಾಫೋಲ್ಡಿಂಗ್ ಒದಗಿಸುತ್ತಾರೆ. ಯಾಕಂದರೆ ಒಬ್ಬರಿಗೆ ಒಂದು ಗೊತ್ತಿರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಯಾವುದೋ ಸಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಿರುತ್ತೆ. ಸೊ ಎಲ್ಲರೂ ಒಟ್ಟಾಗಿ ಸೇರಿ ಕೊಲ್ಯಾಬರೇಟಿವ್ ಲರ್ನಿಂಗಲ್ಲಿ ಒಂದು ಸಮಸ್ಯೆಯನ್ನು ಸರಿದೂಗಿಸ್ತಾ ಹೋಗ್ತಾರೆ, ಸಮಸ್ಯೆನ ಬಿಡಿಸ್ತಾ ಹೋಗ್ತಾರೆ. ನೆಕ್ಸ್ಟು ಪರಸ್ಪರ ಬೋಧನೆ, ಒಬ್ರಿಗೊಬ್ರು ಟೀಚ್ ಮಾಡ್ತಾ ಹೋಗುವಂಥದ್ದು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಠ್ಯದ ಭಾಗಗಳ ಕುರಿತು ಚರ್ಚೆಯನ್ನು ಮುನ್ನಡೆಸುವಲ್ಲಿ ಸರಿಯಾದ ಪಾಲ್ಗೊಳ್ಳುವ ಸಹಕಾರಿ ಕಲಿಕಾ ವಿಧಾನ ಕೂಡ ವೈಗಾಟ್ಸ್ಕಿದಾಗಿರುತ್ತೆ. ಸೊ ಕಂಪ್ಲೀಟಾಗಿ ನೋಡೋದಾದರೆ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂದರೆ, ಫಸ್ಟು ಇವ್ರು ಹೇಳಿದೆ ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ, ಆ್ಯಂಡ್ ಅದ್ರ ಜೊತೆಗೆ ಸ್ಕ್ಯಾಫೋಲ್ಡಿಂಗ್. ಸೊ ಸ್ಕ್ಯಾಫೋಲ್ಡಿಂಗ್ MKO ಅಂದರೆ ಮೋರ್ ನಾಲೆಜಬಲ್ ಅದರ್ಸ್, ಅದು ಒಂದು ವ್ಯಕ್ತಿ ಆದರೂ ಆಗಿರ್ಬೋದು ಅಥವಾ ಒಂದು ಸಾಧನ ಆದರೂ ಆಗಿರ್ಬೋದು, ಕ್ಯಾನ್ ಬಿ AI ಅಥವಾ ಕಂಪ್ಯೂಟರ್ಸ್ ಅಥವಾ ಟೀಚರ್, ಪೇರೆಂಟ್, ಫ್ರೆಂಡ್ಸ್ ಯಾರಾದರೂ ಆಗಿರಬಹುದು. ದೆನ್ ಯಾವಾಗ ಒಬ್ಬ ಕಲಿಯುವವನು ZPDನ ದಾಟುತ್ತಾನೆ ಆವಾಗ ಅವನ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಸಾಂಸ್ಕೃತಿಕ ಉಪಕರಣಗಳ ಸಹಾಯದಿಂದ MKO ಒದಗಿಸುವ ಸ್ಕ್ಯಾಫೋಲ್ಡಿಂಗ್ ಮೂಲಕ ಮಗು ತನ್ನ ZPD ಅಂತರವನ್ನು ಯಶಸ್ವಿಯಾಗಿ ದಾಟಿದಾಗ ಮಾತ್ರ ಅರಿವಿನ ವಿಕಾಸ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಸೊ ಕಂಪ್ಲೀಟಾಗಿ ಫೈನಲ್ ಟೇಕ್ ಅವೇ ಫ್ರಮ್ ದಿಸ್ ಕ್ಲಾಸ್ ಏನು ಅಂತ ಅಂದರೆ, ZPD ಇನ್ ಆ್ಯಕ್ಷನ್, ಪ್ರೈವೇಟ್ ಸ್ಪೀಚ್ ವಿತ್ ಸ್ಕ್ಯಾಫೋಲ್ಡಿಂಗ್. ಸೊ ಯಾವಾಗಾದ್ರೂ ಮಗು ತಾನೇ ಮಾತಾಡ್ಕೊಳ್ತಾ ಇದೆ ಅಂತಂದರೆ ಸೊ ಅದು ಕಲಿತಾ ಇದೆ ಅಂತ ಅರ್ಥ ಆಗಿರುತ್ತೆ. ಸೊ ಇದಿಷ್ಟು ವೈಗಾಟ್ಸ್ಕಿ ಥಿಯರಿ ಆಗಿರುತ್ತೆ. ಈಗ ಇದ್ರ ಮೇಲೆ ಇರುವಂತಹ ಟಾಪ್ 5 ಕ್ವೆಶನನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದ ಫಸ್ಟ್ ಕ್ವೆಶನ್ ಆನ್ ದಿಸ್ ಇಸ್, according to Vygotsky socio-cultural theory, the zone of proximal development refers to. ಸೊ ವೈಗಾಟ್ಸ್ಕಿ ಪ್ರಕಾರ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಏನನ್ನ ಹೇಳುತ್ತೆ ಅಂತಂದರೆ, ಸೊ ಇಟ್ ಸೇಸ್ ದ ಫೇಸ್ ವೇರ್ ಚೈಲ್ಡ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ರೀಚಸ್ ದ ಅಲ್ಟಿಮೇಟ್ ಮ್ಯಾಕ್ಸಿಮಮ್ ಲೆವೆಲ್. ಸೊ ಅದು ಕಾಗ್ನಿಟಿವ್ ಲೆವೆಲ್ ಬಗ್ಗೆ ಮಾತಾಡುತ್ತೆ, ಬಟ್ ನಾಟ್ ಅಲ್ಟಿಮೇಟ್ ಮ್ಯಾಕ್ಸಿಮಮ್ ಲೆವೆಲ್. ಸೊ ಹಾಗಾಗಿ ಆಪ್ಷನ್ ಎ ಖಂಡಿತ ಇಲ್ಲ. ಸೊ ದ ಗ್ಯಾಪ್ ಬಿಟ್ವೀನ್ ಅ ಚೈಲ್ಡ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಾಟ್ ದೇ ಕ್ಯಾನ್ ಅಚೀವ್ ವಿತ್ ಅ ಗೈಡೆನ್ಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ನಾನು ಹೇಳಿದೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಂದರೆ ಏನು, ಅದು ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಸೊ ಆ ಹಂತವನ್ನು ಮೀರಬೇಕು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ರೆಫರ್ಸ್ ಟು ಒಂದು ಮಗು ಸ್ವಂತವಾಗಿ ಏನನ್ನು ಮಾಡುತ್ತೆ ಆ್ಯಂಡ್ ಇನ್ನೊಬ್ಬರ ಸಹಾಯದಿಂದ ಏನನ್ನು ಮಾಡಬಲ್ಲದು, ಅದರ ನಡುವೆ ಇರುವ ಗ್ಯಾಪೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ವೈಲ್ ಸಾಲ್ವಿಂಗ್ ಅ ಪಜಲ್ 5-year-old Mira talks aloud to herself. Where is the blue square? No, not this one, the dark one. According to Vygotsky, this talking aloud is a sign of. ಸೊ ಒಂದು ಮಗು ಒಂದು ಪಜಲ್ನ ಸಾಲ್ವ್ ಮಾಡ್ತಾ ಇರುತ್ತೆ, 5 ವರ್ಷದ ಮಗು ತಾನೇ ಮಾತಾಡ್ಕೊಳ್ತಾ ಇರುತ್ತೆ, ಈ ಬ್ಲೂ ಸ್ಕ್ವೇರ್ ಎಲ್ಲೋಯ್ತು, ನೋ ಇದಲ್ಲ ಇನ್ನೊಂದು ಡಾರ್ಕ್ ಕಲರ್ ಒನ್ ಅಂತ. ಸೊ ಅದೇನು ಹೇಳ್ತಾ ಹೋಗುತ್ತೆ, ಸೊ ಅದು ಪ್ರೈವೇಟ್ ಸ್ಪೀಚಲ್ಲಿ ಬರುತ್ತೆ. ಸೊ ನಾನು ಆಲ್ರೆಡಿ ಸ್ಪೀಚ್ ಬಗ್ಗೆನೂ ಹೇಳಬೇಕಾದ್ರೆ 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ಗಳನ್ನ ಹೇಳ್ತಾ ಹೋದೆ. ಯಾವುದು ಅದು 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ಗಳು? ಒಂದು ಸಾಮಾಜಿಕ ಮಾತಾಗಿರುತ್ತೆ, ಮೊದಲನೇದು 2 ವರ್ಷ ಪ್ಲಸ್ ಆದಾಗ ಸಾಮಾಜಿಕ ಮಾತು, ಎರಡನೇದು ಖಾಸಗಿ ಮಾತಾಗಿರುತ್ತೆ ವಿಚ್ ಇಸ್ ಪ್ರೈವೇಟ್ ಸ್ಪೀಚ್, ಖಾಸಗಿ ಮಾತು, ಮೂರನೇದು ಆಂತರಿಕ ತನ್ನೊಳಗೆ ತಾನೇ ಮಾತಾಡ್ಕೊಳ್ಳುವಂಥ ಮಾತು ಒಂದಾಗಿರುತ್ತೆ. ಸೊ ಇಲ್ಲಿ ಅದೇನು ಮಾಡ್ತಾ ಇದೆ, ವೇರ್ ಈಸ್ ದ ಬ್ಲೂ ಸ್ಕೈ, ಯಾಕಂದರೆ ಯೂಶಲಿ 3-7 ವರ್ಷದೊಳಗೆ ಖಾಸಗಿ ಮಾತು ಬರುವಂಥದ್ದು. ಇಲ್ಲಿ 5-year-old ಒಂದು ತನಗೆ ತಾನೇ ಮಾತಾಡ್ಕೊಳ್ತಾ ಇದೆ, ಬಿಕಾಸ್ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹರ್ ಸೆಲ್ಫ್ ಅಂತ, ತನ್ನೊಳಗೆ ಅಲ್ಲ ತನಗೆ ತಾನೇ ಮಾತಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ಇದು ಪ್ರೈವೇಟ್ ಸ್ಪೀಚ್ ಆ್ಯಂಡ್ ಯೂಸ್ ಟು ರೆಗ್ಯುಲೇಟ್ ಬಿಹೇವಿಯರ್. ಸೊ ಆ ಒಂದು ಬಿಹೇವಿಯರ್ನ ಸೆಲ್ಫ್ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರುತ್ತೆ. ಆ್ಯಂಡ್ ಮೂರನೇ ಪ್ರಶ್ನೆ, ಅ ಟೀಚರ್ ಪ್ರೊವೈಡ್ಸ್ ಅ ಟೆಂಪ್ರರಿ ಕ್ಲೂಸ್, ಪ್ರಾಂಪ್ಟ್ಸ್ ಆ್ಯಂಡ್ ಬ್ರೇಕ್ಸ್ ಅ ಕಾಂಪ್ಲೆಕ್ಸ್ ಟಾಸ್ಕ್ ಇನ್ ಟು ಅ ಸಿಂಪಲ್ ಸಬ್ ಪಾರ್ಟ್ಸ್ ಟು ಹೆಲ್ಪ್ ಅ ಸ್ಟೂಡೆಂಟ್ ಟು ಸಾಲ್ವ್ ಡಿಫಿಕಲ್ಟ್ ಫಿಸಿಕ್ಸ್ ಈಕ್ವೇಷನ್. ಇನ್ ವೈಗಾಟ್ಸ್ಕಿ ಟರ್ಮಿನಾಲಜಿ ದಿಸ್ ಅಸಿಸ್ಟೆನ್ಸ್ ಇಸ್ ಕಾಲ್ಡ್. ಸೊ ವೈಗಾಟ್ಸ್ಕಿ ಟರ್ಮಿನಾಲಜಿಲಿ ಈ ಅಸಿಸ್ಟೆನ್ಸ್ನ ನಾವೇನಂತ ಕರಿತೀವಿ, ಆಬ್ವಿಯಸ್ಲಿ ಸ್ಕ್ಯಾಫೋಲ್ಡಿಂಗ್. ಯಾಕಂದರೆ ಈ ರೀಇನ್ಫೋರ್ಸ್ಮೆಂಟ್ ಬರಲ್ಲ, ಅಸಿಮಿಲೇಷನ್ ಬರೋದು ಬೇರೆ ಒಂದು ಪಾರ್ಟಲ್ಲಾಗಿರುತ್ತೆ, ಈಕ್ವಿಲಿಬ್ರಿಯಮಲ್ಲೂ ಬರಲ್ಲ. ಸೊ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ಒಂದು ಮಗುಗೆ ನಾವು ಕಲಿಯೋಕ್ಕೆ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಬಂದು 4th ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟೀಚಿಂಗ್ ಲರ್ನಿಂಗ್ ಪ್ರಾಕ್ಟೀಸಸ್ ಇಸ್ ಡೈರೆಕ್ಟ್ಲಿ ಡಿರೈವ್ ಫ್ರಮ್ ವೈಗಾಟ್ಸ್ಕಿ ಸೋಷಿಯಲ್ ಕಲ್ಚರಲ್ ಥಿಯರಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ರೋಟ್ ಮೆಮೊರೈಸೇಷನ್ನ ಅದು ಸಪೋರ್ಟ್ ಮಾಡಲ್ಲ. ಆಪರೆಂಟ್ ಕಂಡೀಷನಿಂಗ್ ಅಂತೂ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ವೈಗಾಟ್ಸ್ಕಿಯಲ್ಲಿ. ಆ್ಯಂಡ್
ಕೊಲಾಬ್ರೇಟಿವ್ ಲರ್ನಿಂಗ್, ಯಾಕಂದರೆ ಇಲ್ಲೇ ಇದೆ ವರ್ಡ್ ಸೋಷೋ ಕಲ್ಚರಲ್ ಅಂತಂದರೆ ಎಲ್ಲರೊಟ್ಟಿಗೆ ಕಲಿಯುವಂಥದ್ದು, ಸಮಾಜದೊಟ್ಟಿಗೆ ಕಲಿಯುವಂಥದ್ದು. ಸೊ ದಟ್ ಈಸ್ ಕೊಲಾಬ್ರೇಟಿವ್ ಲರ್ನಿಂಗ್ ಆ್ಯಂಡ್ ಪಿಯರ್ ಟ್ಯೂಟರಿಂಗ್ ಆಗಿರುತ್ತೆ. ನೆಕ್ಸ್ಟ್ ಆ್ಯಂಡ್ ದ ಟಾಪ್ 5 last question is, according to Lee Vygotsky, which of the following is a primary engine fueling a cognitive development in the children? So again it is social interaction and cultural tool. ನಮ್ಮ ಭಾಷೆ, ಸಂಸ್ಕೃತಿ ಆ್ಯಂಡ್ ಸೋಷಿಯಲ್ ಇಂಟರಾಕ್ಷನ್ ಏನಿರುತ್ತೋ ಅದುವೇ ಕಂಪ್ಲೀಟಾಗಿ ಇದರ ಒಂದು ಹೆಲ್ಪಿಗೆ ಸಿಗುವಂಥದ್ದು. ಸೊ ಹಾಗಾಗಿ ವಿಚ್ ಈಸ್ ದ ಕಾಗ್ನಿಟಿವ್ ಡೆವಲಪ್ಮೆಂಟಿಗೆ ಒಂದು ಫ್ಯೂಯಲ್ ಯಾವುದಾಗಿ ವರ್ಕ್ ಮಾಡುತ್ತೆ ಅಂತ ಅಂದರೆ ಸೋಷಿಯಲ್ ಇಂಟರಾಕ್ಷನ್ ಆ್ಯಂಡ್ ಕಲ್ಚರಲ್ ಟೂಲ್ಸ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ವೈಗಾಟ್ಸ್ಕಿ ಆ್ಯಂಡ್ ಜೀನ್ ಪಿಯಾಜೆಟ್ ವರ್ಸಸ್ ಥಿಯರಿಯನ್ನು ನೋಡಿದ್ವಿ. ನಾವು ಜೀನ್ ಪಿಯಾಜೆಟ್ ಥಿಯರಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತೆಲ್ಲ, ಆ್ಯಂಡ್ ಅದ್ರ ಮೇಲೆ ಇರುವಂತಹ ಟಾಪ್ 5 ಕ್ವೆಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ದಾಗಿದೆ. ಈಗ ಆಲ್ರೆಡಿ ಕೊಹೆಲ್ಬರ್ಗ್, ಜೀನ್ ಪಿಯಾಜೆಟ್ ಕ್ಲಾಸಸ್ಗಳು ಕೂಡ ಮಾಡಿದ್ದೀವಿ. ಮಾಸ್ಟರ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನೀವು ಸಪ್ರೇಟ್ ಆಗಿರೋ ವಾಟ್ಸಪ್ ಚಾನಲ್ನ ಕೂಡ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಮಾಡಿದ್ರೆ ವಾಟ್ಸಪ್ ಚಾನಲ್ಗೆ ನಿಮ್ಮನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ, ಚಾನಲ್ ಆ್ಯಂಡ್ ಬೋತ್ ಗ್ರೂಪಿಗೆ ಎರಡಕ್ಕೂ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಈ ಟಾಪ್ 5 ಕ್ವೆಶನ್ಸ್ ಆ್ಯಂಡ್ ವೈಗಾಟ್ಸ್ಕಿ ಥಿಯರಿ ರಿಲೇಟೆಡ್ ಆಗಿರುವ ನೋಟ್ಸು ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಸೊ ಆ ನೋಟ್ಸನ್ನು ಕೂಡ ನೀವು ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ CDP ಬೇಸ್ಡ್ ಆಗಿರುವಂಥ ನೆಕ್ಸ್ಟ್ ಕಂಟೆಂಟ್ ಒಂದಿಗೆ ಬರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.